ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ವಿರುದ್ಧ ಮತ್ತೆ ರೈತರು ಸಿಡಿದೆದ್ದಿದ್ದಾರೆ. ಶಿವರಾಮ ಕಾರಂತ ಲೇಔಟ್ನ ಎರಡನೆಯ ಹಂತಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗಿದೆ. 18 ಗ್ರಾಮಗಳಲ್ಲಿ ಎಚ್ಚರಿಕೆಯ ಪ್ರಕಟಣೆಯನ್ನ ಅಳವಡಿಸಲಾಗಿದೆ. ಸೂಚನಾ ಫಲಕದ ರೂಪದಲ್ಲಿ ಹೊಸ ಲೇಔಟ್ ನಿರ್ಮಾಣ ಕೈಬಿಡುವಂತೆ ಒತ್ತಾಯಿಸಿ ರೈತರು ಹೋರಾಟವನ್ನು ಕೈಗೊಂಡಿದ್ದಾರೆ. 3,000 ಎಕರೆ ಜಮೀನು ವಶಪಡಿಸಿಕೊಳ್ಳಲು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಲೇಔಟ್ ನಿರ್ಮಾಣಕ್ಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜಮೀನು ಕೊಡಲ್ಲ ಅಂತೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಉತ್ತರ ಭಾಗದಲ್ಲಿ ಕಾರಂತ ಲೇಔಟ್ಗೆ 18 ಗ್ರಾಮಗಳನ್ನು ಗುರುತಿಸಲಾಗಿದೆ. ಹೊಸದಾಗಿ ಕಾರಂತ ಲೇಔಟ್ ಮಾಡಲಿಕ್ಕೆ 18 ಗ್ರಾಮಗಳಿಗೆ ಕಾಲಿಟ್ಟರೆ ಹುಷಾರ್ ಅಂತೇಳಿ ರೈತರು ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಹೇಸರಘಟ್ಟ ಯಲಹಂಕ ನಡುವೆ ಕಾರಂತ ಬಡಾವಣೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಜ್ಜೆಯನ್ನು ಇಡಲಾಗಿದೆ. ಕೊಂಡಶೆಟ್ಟಿಹಳ್ಳಿ, ಲಿಂಗರಾಜ ಸಾಗರ, ಚಿಕ್ಕಬಾಣಾವರ, ಕೆಂಪಾಪುರ, ಕಸಗಟ್ಟಪುರ, ಕುಂಬಾರಹಳ್ಳಿ, ಆವಲಹಳ್ಳಿ, ಮಾವಳ್ಳಿಪುರ, ಜೆಬಿ ಕಾವಲ್, ಲಿಂಗರಾಜಪುರ, ಮೈಲಪ್ಪನಹಳ್ಳಿ, ಬ್ಯಾಲಕೆರೆ, ಮಧುಗಿರಿಹಳ್ಳಿ, ಶಿವಕೋಟೆ, ಮುತ್ತುಗದಹಳ್ಳಿ, ಕೃಷ್ಣರಾಜಪುರ, ಕೃಷ್ಣರಾಜಸಾಗರ ಗ್ರಾಮಗಳಲ್ಲಿ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಹಳ್ಳಿಗಳಲ್ಲಿ 18 ಹಳ್ಳಿಗಳಲ್ಲಿ ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಇದು 3,200 ಎಕರೆ ಜಮೀನನ್ನು ವಶಪಡಿಸಿಕೊಳ್ಳಲಿಕ್ಕೆ ಶಿವರಾಮ್ ಕಾರಂತ ಲೇಔಟ್ ಪಾರ್ಟ್ 2 ಮುಂದಾಗಿದೆ. ಸೊ ರೈತರು ಜಮೀನು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇಲ್ಲ. ಶಿವರಾಮ ಕಾರಂತ ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ಯಾವ ಪಾಸಿಟಿವ್ ನ್ಯೂಸ್ಗಳಿಲ್ಲ. ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ಇದು ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಇದರ ಪಾರ್ಟ್ 1 ಅಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ಚೀಮಾರಿ ಹಾಕಿ ಬಂದಂಥದ್ದು. ಸೊ ನೀವೀಗ ಅಲ್ಲಿ ಗಮನಿಸ್ತಾ ಇದ್ದೀರಿ, ರೈತರು ಎಚ್ಚರಿಕೆಯ ಪ್ರಕಟಣೆಯನ್ನು ಹಾಕಿದ್ದಾರೆ. ನೀವಲ್ಲಿ ಏನು ಗಮನಿಸ್ತಾ ಇದ್ರಿ ಅದು ಆ 18 ಗ್ರಾಮಗಳ ರೈತರು ಹಾಕಿರುವಂಥ ಎಚ್ಚರಿಕೆಯ ಪೋಸ್ಟ್. ಬರಬೇಡಿ, ನೀವು ನಮ್ಮೂರಿಗೆ ಬರಬೇಡಿ, ನಮ್ಮೂರಿಗೆ ಕಾಲಿಡಬೇಡಿ, ನಮ್ಮ ಜಮೀನನ್ನು ಕಿತ್ಕೋಬೇಡಿ ಎನ್ನುವಂಥದ್ದು ರೈತರ ಆಗ್ರಹ. ಸಹಜವಾಗಿಯೇ ರೈತರಿಗೆ ಒಂದು ಪ್ರಮುಖವಾದಂಥ ಆಕ್ಷೇಪ ಏನಿರುತ್ತೆ ಅಂತ ಹೇಳಿದ್ರೆ, ಫಲವತ್ತವಾದಂತಹ ಭೂಮಿ ನೀರಾವರಿ ಪ್ರದೇಶಗಳಲ್ಲಿ ಮತ್ತು ಅತ್ಯಂತ ಉತ್ತಮ ಇಳುವರಿ ಕೊಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಆ ಕೃಷಿ ಭೂಮಿಗಳನ್ನು ವಶಪಡಿಸಿಕೊಂಡ್ರೆ ಅದರಿಂದ ಆ ಕ್ಷಣಕ್ಕೆ ದುಡ್ಡು ಬರ್ಬೋದು, ಭೂ ಸ್ವಾಧೀನದಿಂದ ಆ ಕ್ಷಣಕ್ಕೆ ದುಡ್ಡು ಬರ್ಬೋದು. ಆದರೆ ದೀರ್ಘಕಾಲದ ಒಳ್ಳೆತನ ಏನಿರಲ್ಲ. ಭೂಮಿಯನ್ನು ಕಳ್ಕೊಂಡಂತಹ ರೈತರು ಅವರಿಗೆ ಆ ಕ್ಷಣಕ್ಕೆ ದುಡ್ಡು ಬಂದರು, ಅದರಿಂದ ದೀರ್ಘಕಾಲಕ್ಕೆ ಅಂದರೆ ಅವರ ತಲೆಮಾರಿಗೆ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ತಲೆಮಾರಿಗೆ ಭೂಮಿಯನ್ನು ಕಳ್ಕೊಂಡು ಭೂಮಿಯನ್ನು ಸರ್ಕಾರಕ್ಕೆ ಕೊಟ್ಟು ಅದರಿಂದ ಬರುವಂಥ ದುಡ್ಡಿನಿಂದ ಏನು ಅನುಕೂಲಗಳಾಗಲ್ಲ. ಯಾಕೆ ದುಡ್ಡು ಖರ್ಚಾಗಿ ಹೋಗ್ಬಿಡುತ್ತೆ ದುಡ್ಡು. ಸೊ ಇದು ಬರೀ ಈ ಭಾಗದ ರೈತರ ಆಕ್ರೋಶ ಅಂತಲ್ಲ. ಈಗ ಈ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಗಳಿಗೆ ಭೂ ಸ್ವಾಧೀನದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಆಕ್ಷೇಪಗಳಿದ್ದಾವೆ. ಈಗ ನಾನೇ ಒಂದು ಸಲ ದೇವನಹಳ್ಳಿ ಪಕ್ಕದ ಒಂದು ಚನ್ನಪಟ್ಟಣ ಅಂಥೇಳಿ ಒಂದು ಊರಿದೆ, ಚನ್ನರಾಯಪಟ್ಟಣ ಅಂಥೇಳಿ, ಅಲ್ಲಿ ಹೋಗಿದ್ದೆ. ಆ ಊರಲ್ಲಿ ಸಂಪೂರ್ಣ ಕೃಷಿ ಭೂಮಿ, ಅದು ಸಂಪೂರ್ಣ ಕೃಷಿ ಭೂಮಿ, ಅತ್ಯುತ್ತಮ ದ್ರಾಕ್ಷಿ, ಹೂ, ಹೀಗೆ ತುಂಬ ಚೆನ್ನಾಗಿದೆ, ದಾಳಿಂಬೆ, ರೈತರು ತುಂಬ ಚೆನ್ನಾಗಿ ಬೆಳೆಗಳನ್ನು ಬೆಳೆದು ಉತ್ತಮ ಇಳುವರಿ ಬರ್ತಾ ಇದೆ. ಆ ಭಾಗದಲ್ಲಿ ಆ ಭೂಮಿಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಪ್ರಯತ್ನವನ್ನು ಪಟ್ಟಿದೆ. ಸೊ ಅಲ್ಲಿ ರೈತರು ವರ್ಷಾನುಗಟ್ಲೆಯಿಂದ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಭೂಮಿ ಕಳ್ಕೊಂಡ ಬಳಿಕ ಕೊಟ್ಟಂಥ ದುಡ್ಡನ್ನು ಎಲ್ಲ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಎಲ್ಲ ಬಾಡಿಗೆ ಮನೆಯಲ್ಲಿದ್ದು ಎಲ್ಲ ಅಪಾರ್ಟ್ಮೆಂಟ್ನಲ್ಲಿ ಉತ್ಪತ್ತಿ ಬರುತ್ತಾ, ನೆಮ್ಮದಿ ಇರುತ್ತಾ? ಸೊ ಇದು ರೈತರ ಸಹಜವಾದಂಥ ಆತಂಕಗಳಿವೆಲ್ಲ. ಸೊ ಈಗ ಲೇಔಟ್, ಆಮೇಲೆ ಲೇಔಟಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಆ ಬಿಡದಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನು ಭೂಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತು, ಅಲ್ಲೂ ಕೂಡ ಇದೇ ಥರದ ಆಕ್ಷೇಪಗಳು ಕೇಳಿ ಬಂದಿವೆ. ಡಾಕ್ಟರ್ CN ಮಂಜುನಾಥ್ ಅವರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು, ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಆಲ್ರೆಡಿ ಬೆಂಗಳೂರಲ್ಲಿರ್ತಕ್ಕಂತಹ ಲೇಔಟ್ಗಳಲ್ಲಿ ಸೈಟುಗಳ ಮಾರಾಟನೇ ಆಗ್ತಾ ಇಲ್ಲ. ಈಗ ಸರ್ಕಾರ ಮಾಡಿರುವಂತಹ ಲೇಔಟ್ಗಳಲ್ಲೇ ಸೈಟುಗಳನ್ನೇ ಯಾರು ಖರೀದಿ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಹೊಸದಾಗಿ ಯಾಕೆ ಮತ್ತೆ ಲೇಔಟ್ಗಳನ್ನು ಮಾಡಿ ರೈತರ ಭೂಮಿಯನ್ನು ವಶಪಡಿಸ್ಕೊಂಡು ಯಾಕೆ ರೈತರಿಗೆ ತೊಂದರೆ ಕೊಡ್ತಾ ಇದ್ರಿ, ಏನು ಬೆನಿಫಿಟ್ ಇದರಿಂದ ಎನ್ನುವಂಥದ್ದು ಪ್ರಶ್ನೆ. ಸೊ ಎಲ್ಲ ಆಡಿಟಿಂಗ್ ಆಗಬೇಕು. ಸುಮ್ಮನೆ ಲೇಔಟ್ ನಿರ್ಮಾಣ ಮಾಡಿ ಇರುತ್ತವೆ,
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಆಯುಕ್ತರು ಬಂದಿದ್ದಾರೆ, ಮಣಿವಣ್ಣನ್. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ತುಂಬ ದಕ್ಷ ಅಧಿಕಾರಿ, ಖಡಕ್ ಅಧಿಕಾರಿ ಅಂಥೇಳಿ ಹೆಸರು ಮಾಡಿಕೊಂಡಂತಹ ಅಧಿಕಾರಿ ಮಣಿವಣ್ಣನ್ ಅವರು. ಈಗ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಅವರೇ, ಹಲೋ. ಈ ವಿರೋಧಕ್ಕೆ ಪ್ರಮುಖವಾದಂತಹ ಕಾರಣ ಏನು ಸರ್? ಶಿವರಾಮ ಕಾರಂತ ಬಡಾವಣೆ ಈಗಾಗಲೇ ಒಂದು ಹಂತದಲ್ಲಿ ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ 3,500 ಎಕರೆ ಜಾಗದಲ್ಲಿ ಮೊದಲ ಹಂತದಲ್ಲಿ ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣ ಆಗಿದೆ. ಆದ್ರೆ ನಿರ್ಮಾಣ ಆಗಿ ಕಳೆದ 10 ವರ್ಷಗಳ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಬಿಡಿ ಅಧಿಕಾರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರೆ, ಆದ್ರೆ ಇಲ್ಲಿವರೆಗೂ ಸರಿಯಾದಂತ ರೀತಿಯಲ್ಲಿ ಸಮರ್ಪಕವಾದಂತ ರೀತಿ ರೈತರಿಗೆ ಭೂ ಪರಿಹಾರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಯಾಕಂದ್ರೆ ಬ್ರಿಟಿಷರ ಕಾಲದ ಅವಧಿಯ ಭೂ ಪರಿಹಾರ ಕಾಯ್ದೆ ಅಡಿಯಲ್ಲಿ ರೈತರಿಗೆ ಪರಿಹಾರವನ್ನು ಕೊಡುವಂತ ಪ್ರಯತ್ನವನ್ನ ಬಿಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಬೇರೆ ಬೇರೆ ಇಲಾಖೆಗಳು ಈಗಾಗಲೇ ಕೆಡಿಬಿಯಲ್ಲಿ ಕೂಡ 2013 ಆಕ್ಟ್ ಪ್ರಕಾರ ಭೂ ಪರಿಹಾರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಬಿಡಿಎದಲ್ಲಿ ಮಾತ್ರ ಬ್ರಿಟಿಷ್ ಕಾಲಾವಧಿಯ ಆಕ್ಟ್ ಪ್ರಕಾರ ಭೂ ಪರಿಹಾರವನ್ನ ಕೊಡ್ತಾ ಇರೋದು ಸಾಕಷ್ಟು ರೈತರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಈಗಾಗಲೇ 2,500 ಎಕರೆ ಜಾಗದಲ್ಲಿ ಈಗಾಗಲೇ ಮೊದಲ ಹಂತದ ಶಿವರಾಮ ಕಾರಂತ ಬಡಾವಣೆ ಕೂಡ ನಿರ್ಮಾಣ ಇದೆ. ಈಗ ಮುಂದುವರಿದ ಶಿವರಾಮ ಕಾರಂತ ಬಡಾವಣೆಯನ್ನು ನಿರ್ಮಾಣ ಮಾಡ್ಬೇಕಂತ ಈಗ ಬಿಡಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 18 ಗ್ರಾಮಗಳ ಸರ್ವೆ ಕಾರ್ಯವನ್ನ ಬಿಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಮೊದಲ ಹಂತದಲ್ಲಿ ನಿರ್ಮಾಣ ಮಾಡಿರುವಂತ ದೇವತಳಿ ಸಮರ್ಪಕವಾದಂತ ರೀತಿಯಲ್ಲಿ ಭೂ ಪರಿಹಾರವನ್ನು ಕೊಡುವಂತ ಪ್ರಯತ್ನವನ್ನು ಬಿಡಿ ಅಧಿಕಾರಿಗಳು ಕೂಡ ಮಾಡಿಲ್ಲ. ಕಳೆದ 10 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಇದುವರೆಗೂ ಒಂದು ರೈತರಿಗೆ ಒಂದು ಸಾರ್ವಜನಿಕರಿಗೆ ಸಮರ್ಪಕವಾದ ರೀತಿಯಲ್ಲಿ ಸೈಟ್ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ಮುಂದುವರಿದ ಶಿವರಾಮ ಕಾರಂತ ಲೇಔಟ್ನ ನಿರ್ಮಾಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಇವತ್ತು ಅಲ್ಲಿನ 18 ಗ್ರಾಮದ ರೈತರು ಮಾಡ್ತಾ ಇದ್ದಾರೆ, ಭೂ ಮಾಲೀಕರು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಶಿವರಾಮ ಕಾರಂತ ಮುಂದುವರಿದ ಲೇಔಟ್ಗೆ ಭೂಮಿಯನ್ನ ಕೂಡ ಕೊಡೋದಿಲ್ಲ, ನಾವು ಪ್ರಾಣ ಕೊಡ್ತೀವಿ, ನಮ್ಮ ಭೂಮಿಯನ್ನ ಕೊಡಲ್ಲ ಅಂತ ಈಗ ಬಿಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಮಧ್ಯೆ ಈಗ ಶಿವರಾಮ ಕಾರಂತ ಲೇಔಟ್ ಮುಂದುವರಿದ ಪಾರ್ಟ್ 2 ಬಡಾವಣೆಗೆ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯವನ್ನ ಮಾಡ್ತಾ ಇರೋದು ಸಾಕಷ್ಟು ರೈತರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಬಿಡಿಗೆ ನಾವು ಜಾಗವನ್ನು ಕೊಡ್ತಿರೋಂತ ಸಾಕಷ್ಟು ರೈತರು ಬಿಡಿಯ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 18 ಗ್ರಾಮಗಳಲ್ಲಿ ಬಿಡಿ ಅಧಿಕಾರಿಗಳ ವಿರುದ್ಧ ಧಿಕ್ಕರವನ್ನು ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲಿ ಪ್ರಕಟಣೆಯನ್ನ ಹೊರಡಿಸುವ ಮೂಲಕ ಒಂದು ವೇಳೆ ಬಿಡಿ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದ್ರೆ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಶಿವರಾಮ ಕಾರಂತ ಮುಂದುವರಿದ ಲೇಔಟ್ಗಿಂತ ಪರ್ಯಾಯವಾಗಿ ಮೊದಲ ಹಂತದಲ್ಲೂ ಕೂಡ ಶಿವರಾಮ ಕಾರಂತ ಲೇಔಟ್ ಅನ್ನ 17 ಗ್ರಾಮಗಳಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರೈತರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಒಂದೇ ಒಂದು ಅಡಿ ಜಾಗವನ್ನು ಕೂಡ ಬಿಡದೆ ನೀವು ಭೂ ಸ್ವಾಧೀನವನ್ನು ಪಡಿಸಿ ಲೇಔಟ್ ನಿರ್ಮಾಣ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಂತದ್ದನ್ನದೇ ಈಗ ಶಿವರಾಮ ಕಾರಂತ ಲೇಔಟ್ ಅನ್ನು ನಿರ್ಮಾಣ ಮಾಡಿದೆ. ಇದ್ರಾಗ ಮುಂದುವರಿದ ಲೇಔಟ್ ಅನ್ನು ನಿರ್ಮಾಣ ಮಾಡ್ತಾ ಇರೋದು ಈಗ ಸಾಕಷ್ಟು ರೈತರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಹೀಗಾಗಿ ಈಗ ಬಿಡಿಎ ಯಾವ ರೀತಿ ಮುಂದಿನ ದಿನಗಳ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಕೂಡ ಈಗ ನೋಡ್ಬೇಕಾಗುವಂತದ್ದು ಅವರಿಗೆ. ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಕೃಷ್ಣ ಅವರು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು, ಏನು ಅಂತ ಹೇಳಿದ್ರೆ ಸ್ವಾಧೀನದ ಬಳಿಕದ ಪರಿಹಾರ ಅದೇ ಪ್ರಮುಖವಾದಂಥ ಆತಂಕ ಇರುವಂಥದ್ದು. ಯಾಕಂತ ಹೇಳಿದ್ರೆ ಭೂ ಸ್ವಾಧೀನ ಮಾಡ್ಕೋತಾರೆ ಅವರು ಬಿಡಿ ಅವರು, ಅದಾದ ಬಳಿಕ ಇವರಿಂದ ಪರಿಹಾರ ಪಡೆದುಕೊಳ್ಳೋದಿದೆಯಲ್ಲ, ಇದಕ್ಕೆ ಮತ್ತೆ ಮಕ್ಕಳು ಮೊಮ್ಮಕ್ಕಳು ಅವರ ಮಕ್ಕಳು ಇದು ಅಲ್ಲಿವರೆಗೆ ಕಾಯಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಿಡಿಎ ಪರಿಸ್ಥಿತಿ ಅದು, ಭೂಮಿ ಕಳ್ಕೊಂಡ ರೈತರ ಮೇಲೆ ಬೀದಿಗೆ ಬರಬೇಕಾಗತ್ತೆ, ಪರಿಹಾರ ಕೊಡಲ್ಲ ಆನ್ ಟೈಮ್. ಆ ಕಾರಣಕ್ಕೋಸ್ಕರ ಮೊದಲ ಹಂತದ ಭೂಸ್ವಾಧೀನ ಏನಿತ್ತು ಅದರಲ್ಲೂ ಕೂಡ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಕೊಡಕ್ಕಾಗಿಲ್ಲ. ಬಟ್ 2ನೇ ಹಂತಕ್ಕೆ ಕೈ ಹಾಕಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.